ಅನಾಹುತ ಆದಮೇಲೆ ಅಥವಾ ಸಮಸ್ಯೆ ಆದಮೇಲೆ ಈಗ ಸಾಂತ್ವನ ಹೇಳಿ ಪ್ರಯೋಜನ ಇಲ್ಲ. ಎಲ್ಲರ ಜೀವ ಮಹತ್ವ ಇದೆ. ಜೀವಕ್ಕೆ ಮಹತ್ವ ಕೊಡುವಂಥದ್ದಾಗಬೇಕು, ಗೌರವಿಸುವಂಥದ್ದಾಗಬೇಕು. ಇದರಲ್ಲಿ ಈ ರೀತಿ ಸುರಕ್ಷತೆಯನ್ನು ಕಡೆಗಣಿಸುವಂಥದ್ದು ಆಗಬಾರ್ದು. ಸುರಕ್ಷತೆಗೆ, ಮುಂಜಾಗ್ರತೆಗೆ ಬೇಕಾಗಿರುವಂಥ ಕ್ರಮಗಳನ್ನು, ಸೇಫ್ಟಿ ಮೆಜರ್ಸ್ಗಳನ್ನು ವಹಿಸುವಂಥದ್ದಾಗಬೇಕು. ಎಲ್ಲ ಇದಕ್ಕೊಂದು ಕೊನೆ ಆಡಬೇಕು. ಇದಕ್ಕೆ ಸೇಫ್ಟಿಗೆ ಆದ್ಯತೆ ಕೊಡುವಂಥ ಕೆಲಸಗಳನ್ನು ಎಲ್ಲ BWSP ಆಗಿರಲಿ, ಅದು GBA ಆಗಿರಲಿ, ಮುಖ್ಯವಾಗಿ ಆದ್ಯತೆ ಕೊಡುವಂಥ ಕೆಲಸಗಳು ಮಾಡಬೇಕು ಅನ್ನೋದು ಇವತ್ತು ಒತ್ತಾಯ. ಇವತ್ತು ರಾಘವೇಂದ್ರ ಶೆಟ್ಟಿ ಅವ್ರದ್ದು ಅಷ್ಟೇ, ನನಗೆ ಅಂತ ಅಲ್ಲ, ಒಟ್ಟು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಇನ್ನೊಬ್ರಿಗೆ ಆಗಬಾರ್ದು, ಈ ಘಟನೆ ನನಗಾಗಿರೋದು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋಂಥದ್ದನ್ನ ಇವತ್ತು ರಾಘವೇಂದ್ರ ಶೆಟ್ಟಿ ಅವರು ಬಯಸಿರೋದು. ಇವತ್ತು ನನಗೇನೋ ಸಮಸ್ಯೆ ಆಗಿದೆ, ನನಗೆ ಅನಾಹುತ ಆಗಿದೆ, ಆದರೆ ಬೇರೆಯವ್ರಿಗೆ ಇದೇ ರೀತಿ ಆಘಾತಗಳು, ಅನಾಹುತಗಳು ಆಗಬಾರ್ದು ಅನ್ನೋಂಥದ್ದು ಅವ್ರ ಒತ್ತಾಯ. ಮತ್ತು ವ್ಯವಸ್ಥೆಗಳು ಅಷ್ಟೇ, ಅದಕ್ಕೆ ಸ್ಪಂದಿಸೋದ್ರ ಬದಲು FIRನೂ ಮಾಡ್ಕೊಳ್ಳೋಕ್ಕೆ ನಿರಾಕರಿಸ್ತಿರಲ್ಲ ಪೊಲೀಸರು. ಯಾವ ಪಟ್ಟಿದೆಯಾ, ವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಅನ್ನುವಂಥ ಪ್ರಶ್ನೆ. ಸನ್ಮಾನ್ಯ ರಾಘವೇಂದ್ರ ಶೆಟ್ಟಿಯವರು ಏನು ಒಂದು 18ನೇ ತಾರೀಕು ಸಂಜೆ ರಾತ್ರಿ ಏನೊಂದು ಡಾಲರ್ಸ್ ಕಾಲೋನಿ ಅಂತ GBAಯವರು ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಆ ಕಾಮಗಾರಿ ಏನೊಂದು ಚರಂಡಿಯ ಸ್ಲ್ಯಾಬ್ಗಳನ್ನು ತೆಗೆದು ಕೆಲಸವನ್ನು ಮಾಡಿರುವಂಥದ್ದಿದೆ. ಆ ಸ್ಲ್ಯಾಬ್ ಇಲ್ಲದ ಕಾರಣ ಅವರು ಅಲ್ಲಿ ಕತ್ತಲಿತ್ತು. ಆ ಕತ್ತಲಲ್ಲಿ ಸ್ಲ್ಯಾಬ್ ಇರಲಿಲ್ಲ, ಇರಲಿಲ್ಲ. ಬೇಕಾಗಿರುವಂಥ ಬ್ಯಾರಿಕೇಡಿಂಗ್ ಏನು ಮಾಡದ ಕಾರಣ ಅವ್ರಲ್ಲಿ ಸ್ಲ್ಯಾಬ್ ಇಲ್ಲ ಅನ್ನೋದು, ಕತ್ತಲಿರೋ ಕಾರಣ ಕಂಡಿಲ್ಲ, ಅಥವಾ ಬ್ಯಾರಿಕೇಡಿಂಗ್ ಇಲ್ಲ. ಹಾಗಾಗಿ ಅವರು ಚರಂಡಿ ಒಳಗಡೆ ಹಳ್ಳದ ತುಂಬ ಹಳ್ಳ ಇರುವಂಥ ಒಂದು ಚರಂಡಿನಲ್ಲಿ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಕಾಲು ಅಂದರೆ ಮೇಜರ್ ಫ್ರ್ಯಾಕ್ಚರ್, ಕಾಂಪೌಂಡ್ ಫ್ರ್ಯಾಕ್ಚರೇ ಆಗಿದೆ. ಟಿಬಿಯ ಮತ್ತು ಫಿಬ್ಯುಲಾ ಎರಡೂ ಮುರಿದು ರಾಡ್ ಹಾಕಿ ಪ್ಲೇಟ್ ಹಾಕಿ ಫಿಕ್ಸ್ ಮಾಡೋದು. ಈ ರೀತಿ ಸ್ವಲ್ಪ ತುಂಬ ಗ್ರೀವಿಯಸ್ ಇಂಜುರಿನೇ ಆಗಿರೋದು. ಸೊ ಇದು ಒಂದು ತುಂಬ ಅನಾಹುತ ಆಗಿರುವಂಥದ್ದು. ಹಾಗಾಗಿ ಘಟನೆ ನಡೆದಿರೋದು ಒಂದು ಭಾಗ, ಆದರೆ ತಕ್ಷಣ ಯಾವ ರೀತಿ ಒಂದು ಕಾರ್ಪೊರೇಷನ್ ಅವರು ಸ್ಪಂದಿಸಬೇಕಾಗಿತ್ತು, ಆ ಸ್ಪಂದಿಸುವಂಥ ಕೆಲಸಗಳನ್ನು ಇಲ್ಲಿ ಕಂಡಿಲ್ಲ. ಪೊಲೀಸವರು ಕೇಸನ್ನು ದಾಖಲು ಮಾಡ್ಕೊಳ್ಳೋಕ್ಕೂ ಹಿಂಜರಿದಿರುವಂಥದ್ದು. ಒಬ್ಬ ನಾಗರಿಕನ ಹಕ್ಕು. ಮುಂದಿನ ಭಾಗ ಯಾರ ತಪ್ಪು ಇನ್ನೊಂದು ಮತ್ತೊಂದು ನೋಡುವಂಥದ್ದಾಗುತ್ತೆ. ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟನ್ನು ದಾಖಲನ್ನು ಮಾಡಿಕೊಳ್ಬೇಕು. ಎರಡನೇದು ಸಂಬಂಧಪಟ್ಟ ಕಾರ್ಪೊರೇಷನ್ ತಕ್ಷಣ ಸ್ಪಂದಿಸುವಂಥ ಕೆಲಸ, ಏನೊಂದು ನಾರ್ತ್ ಕಾರ್ಪೊರೇಷನ್ ಅವರು ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡಬೇಕಿತ್ತು, ಸ್ಪಂದಿಸುವಂಥ ಕೆಲಸಗಳು ಮಾಡಬೇಕಿತ್ತು. ಇದು ನಿಜಕ್ಕೂ ಯಾವ ರೀತಿ ಸೂಕ್ಷ್ಮತೆ ಇಲ್ಲದೆ, ಜವಾಬ್ದಾರಿ ಇಲ್ಲದೆ ಒಂದು ವ್ಯವಸ್ಥೆ ಕೆಲಸ ಮಾಡ್ತಿರುವಂಥದ್ದು ಎದ್ದು ಕಾಣುವಂಥ ಒಂದು ಸಂಗತಿ. ಹಾಗಾಗಿ ರಾಘವೇಂದ್ರ ಶೆಟ್ಟಿಯವರು ನಾನು ಮಾತಾಡಿಸಿದಾಗ, ನಮ್ಮ ಪಕ್ಷದ ನಾಯಕರು ಅವ್ರು ಮಾತಾಡಿಸಿದಾಗ ಅವ್ರ ನೋವು ಏನು ಅಂದರೆ, ಯಾವ ರೀತಿ ತೆಳ್ಳು ಹಾಕುವಂಥ ಪ್ರಯತ್ನಗಳು ನಡೆದಿದ್ದು, ಪೊಲೀಸರು ಕಂಪ್ಲೇಂಟನ್ನೇ ತಗೊಳ್ತಿರಲಿಲ್ಲ, ಮತ್ತು ಅಧಿಕಾರಿಗಳ ನಿರಾಕಾರ ಇವೆಲ್ಲವೂ ನೋಡಿದಾಗ ನಮ್ಮ ಜಸ್ಟಿಸ್ ನಜೀರ್ ಅವರು ಆಂಧ್ರದ ರಾಜ್ಯಪಾಲರು ಬಂದಿಲ್ಲಿ ಅವ್ರನ್ನ ನೋಡೋಕ್ಕೆ ಬಂದಾಗ, ಭೇಟಿ ಕೊಟ್ಟಾಗ ಆಗ ತಕ್ಷಣ ಎಲ್ಲ ವ್ಯವಸ್ಥೆಗಳು ಚುರುಕಾಗುವಂಥದ್ದಾಗಿದೆ. ಅಲ್ಲಿವರೆಗೂ ನಿರಾಕಾರ, ಕಂಪ್ಲೇಂಟ್ ತೊಗೊಳ್ತಿರಲಿಲ್ಲ, ಅಧಿಕಾರಿಗಳು ಸ್ಪಂದಿಸಿದ್ರು. ಅದು ತದನಂತರ ಇವತ್ತೆಲ್ಲ ಅವರು ಗಟ್ಟಿಯಾಗಿ ಸೂಚನೆಯನ್ನು ಕೊಟ್ಟ ತಕ್ಷಣ ಒಂದಿಷ್ಟು ರೆಸ್ಪಾಂಡ್ ಮಾಡಿ FIR ಮತ್ತೆ ಆಗಿದೆ. ಈ ರೀತಿ ನೋಡಿದಾಗ ವ್ಯವಸ್ಥೆಗಳು ಕೆಲವೊಂದು ಕಡೆ ಕಳ್ಳಿ ಹಾಕುವಂಥದ್ದು ಖಂಡನೀಯ. ಜವಾಬ್ದಾರಿಯುತವಾಗಿ ಕೆಲಸಗಳು ಮಾಡುವಂಥದ್ದಾಗಬೇಕು. ಈ ಕೆಲಸವನ್ನು ಮಾಡಿಲ್ಲ. ಎಲ್ಲ ವಿಚಾರದಲ್ಲೂ ಗಮನ ವಹಿಸಬೇಕು, ಜವಾಬ್ದಾರಿ ತೊಗೊಳ್ಬೇಕು. ಈ ಜವಾಬ್ದಾರಿ ತೊಗೊಳ್ಳುವಂಥ ಕೆಲಸಗಳನ್ನು ಇವತ್ತು ನಾರ್ತ್ ಕಾರ್ಪೊರೇಷನ್ನಿಂದ ಆಗಿಲ್ಲ. ಜವಾಬ್ದಾರಿಯುತವಾಗಿ ಜನರ ಸುರಕ್ಷತೆ